ರಾಜು ಸಮುದಾಯದ ಏಳಿಗೆಗಾಗಿ ಒಗ್ಗೂಡಿ ರವಿ ಬೋಸರಾಜು ಕರೆ. ಯುಗಾದಿ ಹಬ್ಬದ ಪ್ರಯುಕ್ತ ವೈದ್ಯರಿಗೆ ಅಭಿನಂದನೆ. ನಮ್ಮ ರಾಜು ಸಮುದಾಯದ ಆರ್ಥಿಕ, ಸಾಮಾಜಿಕ, ರಾಜಕೀಯ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗೂಡಬೇಕಾದ ಅವಶ್ಯಕತೆ ಇದೆ ಎಂದು ರಾಜಕೀಯ ಮುಖಂಡರಾದ ರವಿ ಬೋಸರಾಜು ಹೇಳಿದರು. ರಾಜು ಕ್ಷತ್ರಿಯ ಸಂಘವು ಯುಗಾದಿ ಹಬ್ಬದ ಪ್ರಯುಕ್ತ ಜಯನಗರದ ಚಾಮರಾಜು ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಸಮುದಾಯವು ಹಿಂದುಳಿದ ವರ್ಗಗಳಿಗೆ ಸೇರಲಿದೆ. ರಾಜ್ಯದಲ್ಲಿ 48 ಲಕ್ಷ ಜನರು ಈ ಹಿಂದುಳಿದ ವರ್ಗದಲ್ಲಿದ್ದಾರೆ. ನಮ್ಮಲ್ಲೇ 6 ಸಂಘಟನೆಗಳಿವೆ. ನಾವು ಪಕ್ಷ ಭೇದ ಮರೆತು ಸಮುದಾಯದ ಏಳಿಗೆಗಾಗಿ ಒಂದೇ ಸಂಘಟನೆಯನ್ನು ಬಲಿಷ್ಠಪಡಿಸಿ ಮುನ್ನಡೆಸಿಕೊಂಡು ಹೋಗಬೇಕಿದೆ ಎಂದರು. ನಮ್ಮ ಸಮುದಾಯ ಒಳ್ಳೆಯ ಇತಿಹಾಸವನ್ನು ಹೊಂದಿದೆ. ಶ್ರೀಕೃಷ್ಣ ದೇವರಾಯರು ನಮ್ಮ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಸರ್ಕಾರದ ಸವಲತ್ತುಗಳನ್ನು ನಾವು ಪಡೆದುಕೊಳ್ಳಬೇಕಾದರೆ ನಾವು ಒಗ್ಗೂಡಬೇಕಿದೆ. ನಮ್ಮ ಸಮುದಾಯದವರಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಉತ್ತಮ ಸ್ಥಾನಮಾನ ಪಡೆದುಕೊಂಡಿರುವುದನ್ನು ಕಂಡು ಖುಷಿಯಾಗುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಅಖಿಲ ಭಾರತೀಯ ಕ್ಷತ್ರಿಯ ಒಕ್ಕೂಟದ ಅಧ್ಯಕ್ಷರಾದ PV ಗಿರಿ ಅವರು ಮಾತನಾಡಿ, ನಮ್ಮ ಸಮುದಾಯದಲ್ಲಿರುವ ಜನರ ಸಂಖ್ಯೆ ತೀರಾ ಕಡಿಮೆ ಇದೆ. ಇದರಲ್ಲೂ ನಾವು ಒಡಕು ತೋರಿಸಿಕೊಳ್ಳಬಾರದು. ಎಲ್ಲರೂ ಸಮುದಾಯದ ಒಳಿತಿಗಾಗಿ ಒಗ್ಗೂಡಬೇಕು. ನಮ್ಮ ಸಮುದಾಯದವರು ಅನೇಕ ಮಂದಿ ವೈದ್ಯರಾಗಿರುವುದು ನಮ್ಮ ಸಮುದಾಯಕ್ಕೆ ಹೆಮ್ಮೆಯ ವಿಚಾರವಾಗಿದೆ. ಬಡವರ ಸೇವೆ ಮಾಡುವ ಮೂಲಕ ಹಿಂದುಳಿದವರ ಏಳಿಗೆಗಾಗಿ ಶ್ರಮಿಸುವಂತಾಗಲಿ ಎಂದು ಶುಭ ಹಾರೈಸಿದರು. ರಾಜು ಕ್ಷತ್ರಿಯ ಸಂಘದ ಪ್ರಧಾನ ಕಾರ್ಯದರ್ಶಿ P ಚಂದ್ರಶೇಖರ ರಾಜು ಮಾತನಾಡಿ, ಜೀವದಾನ ಅತಿ ಶ್ರೇಷ್ಠ ದಾನವಾಗಿದೆ. ಇದು ವೈದ್ಯರಿಂದ ಮಾತ್ರ ಸಾಧ್ಯ. ವೈದ್ಯರಾದ ನೀವು ಆಸೆಗಳಿಗೆ ಒಳಗಾಗಿ ಕೇವಲ ಶ್ರೀಮಂತರಿಗೆ ಮಾತ್ರ ಗುಣಮಟ್ಟದ ಚಿಕಿತ್ಸೆ ನೀಡುವಂತೆ ಆಗಬಾರದು. ಬಡವರಿಗೂ ಗುಣಮಟ್ಟ ಚಿಕಿತ್ಸೆ ಕಲ್ಪಿಸಿಕೊಡಿ ಎಂದು ಮನವಿ ಮಾಡಿದರು. ಇದೇ ವೇಳೆ ಸಮುದಾಯದ 50ಕ್ಕೂ ಹೆಚ್ಚಿನ ವೈದ್ಯರನ್ನು ಗುರುತಿಸಿ ಗೌರವಿಸಲಾಯಿತು. ಸಂಘದ ಅಧ್ಯಕ್ಷರಾದ ಗಣೇಶರಾಜು, ಕಾರ್ಯಾಧ್ಯಕ್ಷರಾದ K ಬಾಬುರಾಜು ಇತರರು ಉಪಸ್ಥಿತರಿದ್ದರು.